ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಸೂಪರಾಗಿರೋ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಏನಪ್ಪ ಅಂತಂದರೆ ಪಾಲಕ್ ಸೊಪ್ಪಿನ ಫ್ರೈಡ್ ರೈಸು. ತುಂಬಾ ಡಿಫ್ರೆಂಟಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಸಪೋರ್ಟಿಂಗ್. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ನಾನು 2 ಕ್ಯಾರೆಟ್ ತೊಗೊಂಡಿದ್ದೀನಿ. ಇದು ಬಿಗ್ ಸೈಜ್ದು, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಆನಿಯನ್ನು, ಹಾಗೆ ಆಲೂಗೆಡ್ಡೆ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ತೊಗೊಂಡಿದ್ದೀನಿ. ಹಾಗೆ 2 ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ತೊಗೊಂಡು ಅದನ್ನು ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದಾರೆ ಅಂತಂದರೆ ಕ್ವಾಂಟಿಟಿ ಡಬಲ್ ಮಾಡ್ಕೊಳ್ಳಿ. ಇವಾಗ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದು 5 to 6 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಆಯಿಲ್ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಗೆ ಆಯಿಲ್ ಬೇಡ ಅಂತ ಅಂದರೆ ಸ್ವಲ್ಪ ಆಯಿಲ್ ಫಿಲ್ನ ಕಡಿಮೆ ಹಾಕ್ಕೊಳ್ಳಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಇದ್ರದ್ದು ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗೆ ಡೈಜೆಸ್ಟ್ಗೂ ಕೂಡ ಎಲ್ಪ್ ಮಾಡುತ್ತೆ ಅಂತ. ನೆಕ್ಸ್ಟು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಆನಿಯನ್ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿ. ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಪಾಲಕ್ ಸೊಪ್ಪನ್ನೇ ಹಾಕಬೇಕು ಅಂತ ಏನಿಲ್ಲ, ನಿಮ್ಮ ಮನೇಲಿ ಯಾವ ಸೊಪ್ಪು ಅವೈಲೇಬಲ್ ಇದೆ ಅದನ್ನು ಕೂಡ ಹಾಕ್ಬಿಟ್ಟು ನೀವು ಟ್ರೈ ಮಾಡ್ಬೋದು. ಟೇಸ್ಟ್ ಚೆನ್ನಾಗೇ ಇರುತ್ತೆ. ನಿಮಗೆ ಪಾಲಕ್ ಸೊಪ್ಪು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳೋದು ಇಷ್ಟ ಆಗಲ್ಲ ಅಂತ ಅಂದರೆ ನೀವು ಇದನ್ನು ಪೇಸ್ಟ್ ಮಾಡಿಬಿಟ್ಟು ಕೂಡ ಹಾಕೋಬೋದು. ಆವಾಗ ಫುಲ್ ಗ್ರೀನರಿ ಆಗಿರುತ್ತೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ನೀವು ಆ ರೀತಿ ಮಾಡ್ಕೋಬೋದು. ನನಗೆ ಈ ರೀತಿ ಇಷ್ಟ ಆಗುತ್ತೆ, ಅದಕ್ಕೆ ನಾನು ಈ ರೀತಿ ಮಾಡ್ಕೊತೀನಿ. ಸೊ ನೋಡ್ತಾ ಇದ್ದೀರಲ್ಲ ಕಲರ್ ಯಾವ ಥರ ಚೇಂಜ್ ಆಗಿದೆ ಈರುಳ್ಳಿ ಅಂತ. ಈ ಟೈಮಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ತುಂಬ ದಿವಸಗಳೇ ಆಗೋಯಿತು ನಾನು ವೀಡಿಯೋಸ್ಗಳನ್ನೆಲ್ಲ ಬಿಟ್ಟು. ಸ್ವಲ್ಪ ವೀಡಿಯೋಸ್ ಎಲ್ಲ ಎಡಿಟ್ ಮಾಡೋದು ಕಷ್ಟ ಆಗ್ತಿತ್ತು ನನಗೆ. ಯಾವ ವೀಡಿಯೋಸ್ಗಳು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರಲಿಲ್ಲ. ಏಕೆಂತಂದರೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ ನಾನು. ಫ್ಯಾಮಿಲಿ ಫಂಕ್ಷನ್ಸ್ಗಳಿತ್ತು, ಹಾಗೆ ನನಗೂ ಸ್ವಲ್ಪ ವರ್ಕ್ ಇತ್ತು, ಅದರಿಂದ ನಾನು ಏನೂ ಮಾಡೋಕ್ಕೋಗಲಿಲ್ಲ. ಸೊ ನೋಡೋಣ, ನೆಕ್ಸ್ಟ್ ಟೈಮಿಂದ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ಗಳು. ದಯವಿಟ್ಟು ಅಪ್ಲೋಡ್ ಮಾಡ್ತೀನಿ ಇನ್ಮೇಲೆ ವೀಡಿಯೋಸ್ಗಳನ್ನೆಲ್ಲ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನನಗೂ ಕೂಡ ವೀಡಿಯೋಸ್ಗಳು ಬಿಡೋದಕ್ಕೆ ನನಗೂ ಇನ್ಸ್ಪಿರೇಷನ್ ಆಗುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟು ಈ ರೀತಿ ಕಲರ್ ಚೇಂಜ್ ಆದಮೇಲೆ ನಾವು ಕಟ್ ಮಾಡಿ ಏನು ಇಟ್ಕೊಂಡಿರ್ತೀವಿ ಪಾಲಕ್ ಸೊಪ್ಪು, ಅದನ್ನು ಹಾಕ್ಕೊಳ್ಳಿ. ಇದು ಒಂದೇ ಸೊಪ್ಪು ಹಾಕಬೇಕು ಅಂತಲ್ಲ, ಬೇರೆ ಬೇರೆ ಸೊಪ್ಪುಗಳಿದ್ರು ಎಲ್ಲನೂ ಸೊಪ್ಪನ್ನ ಮಿಕ್ಸ್ ಮಾಡಿ ಹಾಕ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಸದ್ಯಕ್ಕೆ ಮನೇಲಿ ಅವೈಲೇಬಲ್ ಇದ್ದಿದ್ದು ಇದೊಂದೇ. ಸೊ ಕ್ವಿಕ್ಕಾಗಿ ಬೇಗ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬ್ಯಾಚುಲರ್ಸ್ ಕೂಡ ಇದನ್ನು ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ರಿಸ್ಕ್ ಅಂತ ಏನು ಅನಿಸೋದಿಲ್ಲ. ಒಂದು ಸಲ ಮಾಡಿದ್ರೆ ಎಲ್ಲ ಕಟ್ ಮಾಡಿ ಒಟ್ಟಿಗೆ ಇಟ್ಕೊಂಡು ಮಾಡ್ಬೋದು. ಸೊ ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು. ಚೆನ್ನಾಗಿ ಕುಕ್ ಆದಮೇಲೆ ಇದು ಅರ್ಧಕ್ಕರ್ಧ ಕಡಿಮೆ ಆಗಿಬಿಟ್ಟಿರುತ್ತೆ ಸೊಪ್ಪು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಇವಾಗಲೇ ಲೈಟಾಗಿ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಾಕಿ. ಆಮೇಲೆ ಸೊಪ್ಪೆಲ್ಲ ಬೆಂದಾದಮೇಲೆ ಕ್ವಾಂಟಿಟಿ ಕಡಿಮೆ ಆಗಿರುತ್ತೆ ಅಲ್ವಾ, ಆವಾಗ ನಮಗೆ ಉಪ್ಪು ಜಾಸ್ತಿ ಆಗಿದೆ ಅಂತ ಅನ್ನಿಸ್ಬಾರ್ದಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಆಮೇಲೆ ಟೇಸ್ಟ್ ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಬಿಡಿ. ಮಧ್ಯೆ ಮಧ್ಯೆ ಸ್ವಲ್ಪ ಚೆಕ್ ಮಾಡ್ಕೊತಾ ಇರಿ, ಇಲ್ಲ ಅಂತಂದರೆ ತಳ ಹತ್ಬಿಡುತ್ತೆ. ತಳ ಹತ್ಬಿಟ್ರೆ ಫುಲ್ಲು ಅಡುಗೆನೇ ಹಾಳಾದಂಗೆ ಆಗುತ್ತೆ. ಅದಕ್ಕೆ 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ. ನೋಡ್ತಾ ಇದ್ದೀರಲ್ಲ, ಇವಾಗ 2 ಮಿನಿಟ್ಸ್ ಆಗಿದೆ. ಸೊ ಸೊಪ್ಪೆಲ್ಲ ಚೆನ್ನಾಗಿ ಕುಕ್ ಆಗಿದೆ, ಹಾಫ್ ಕುಕ್ ಆಗಿದೆ, ನೀರೆಲ್ಲ ಬಿಟ್ಕೊಬಿಟ್ಟಿದೆ. ಈ ರೀತಿ ಆಗಬೇಕು. ಸೊ ಕ್ಯಾಮ್ರಾ ಸ್ವಲ್ಪ ಬ್ಲರ್ ಆಗ್ತಾಯಿದೆ, ಏನು ಅಂದ್ಕೋಬೇಡಿ. ಏಕೆಂತಂದರೆ ಒಂದು ಕೈಯಲ್ಲಿ ವಿಡಿಯೋ ಮಾಡ್ಕೊಂಡು ಒಂದು ಕೈಯಲ್ಲಿ ಅಡುಗೆ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ಅದ್ರದ್ದು ಹಬೆ ಏನಿದೆಯಲ್ಲ ಕ್ಯಾಮ್ರಾಗೆ ಬಂದುಬಿಟ್ರೆ ಅದು ಬ್ಲರ್ ಕಾಣಿಸುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟು ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ವೆಜಿಟೇಬಲ್ಸ್ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಕ್ಯಾರೆಟು ಮತ್ತು ಆಲೂಗೆಡ್ಡೆ, ಇದನ್ನು ಈ ಟೈಮಲ್ಲಿ ಹಾಕ್ಕೊಳ್ಳಿ.
ಸೊ ನಿಮಗೆ ಬೇರೆ ಯಾವ ವೆಜಿಟೇಬಲ್ ಬೇಕೋ ಅದನ್ನು ಹಾಕೋಬೋದು. ಕ್ಯಾಬೇಜು, ಕ್ಯಾಪ್ಸಿಕಮ್ಮು ಎಲ್ಲನೂ ಹಾಕೋಬೋದು. ಸೊ ಮನೇಲಿ ಇದ್ದಿದ್ದು ಇದು ಒಂದೇ, ಅದಕ್ಕೋಸ್ಕರ ನಾನು ಇದು ಹಾಕೋತಿದ್ದೀನಿ. ನಿಮ್ಮ ಮನೇಲಿ ಯಾವುದಿದೆ ಅದನ್ನು ಹಾಕೋಬೋದು. ವೆಜಿಟೇಬಲ್ಸ್ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಕ್ವಿಕ್ಕಾಗಿ ಮಾಡ್ಕೋಬೋದು, ತುಂಬ ಕಷ್ಟ ಅಂತ ಏನಿಲ್ಲ. ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದು. ಜೆಂಟ್ಸ್ ಆಗಲಿ ವುಮೆನ್ಸ್ ಆಗಲಿ ಎಲ್ಲರೂ ಮಾಡ್ಕೋಬೋದು ಆರಾಮ್ಸೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಏನಪ್ಪ ಸೊಪ್ಪೆಲ್ಲ ಹಾಕಿದ್ದೀವಿ, ಟೇಸ್ಟ್ ಹೆಂಗಿರುತ್ತೋ ಏನೋ ಅಂತ ಅಂದ್ಕೋಬೋದು ನೀವು, ಬಟ್ ಟೇಸ್ಟ್ ಎಲ್ಲ ಚೆನ್ನಾಗೇ ಇರುತ್ತೆ. ಮಕ್ಳಿಗೂ ಕೂಡ ಮಾಡಿಕೊಡ್ಬೋದು, ಮಕ್ಕಳು ಕೂಡ ತಿಂತಾರೆ ಇಷ್ಟಪಟ್ಟು. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 5 to 6 ಮಿನಿಟ್ಸ್ ಇದನ್ನು ಬಿಡಿ. ಇದು ಕಂಪ್ಲೀಟಾಗಿ ಏನು ಕುಕ್ ಆಗೋದೇನು ಬೇಡ, ಒಂದು 70% ಕುಕ್ ಆದರೆ ಸಾಕು. ಇವಾಗ ನೋಡ್ತಾ ಇದ್ದೀರಲ್ಲ, ಇವಾಗ ಒಂದು 40% ಆಗೋಷ್ಟು ಕುಕ್ ಆಗಿದೆ. ಮಿಕ್ಸ್ ಮಾಡ್ಕೊತಾನೆ ಇರಿ, ಇಲ್ಲ ತಳ ಹತ್ಬಿಟ್ರೆ ತುಂಬಾ ಕಷ್ಟ. ತಳ ಹತ್ಬಿಟ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಪದೇ ಪದೇ ಏನು ಹೇಳ್ತಿದ್ದಾರೆ ಇದನ್ನೇ ಅಂತ ಅಂದ್ಕೋಬೇಡಿ. ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ. ಪುನಃ ಇದನ್ನು ಒಂದು 2 ಮಿನಿಟ್ಸ್ ಬಿಡಿ. ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ, ಇದು ಕಂಪ್ಲೀಟಾಗಿ ಕುಕ್ ಆಗಿದೆ. ಇಷ್ಟಾದರೆ ಸಾಕು, ಜಾಸ್ತಿ ಓವರ್ ಕುಕ್ ಆದರೆ ಚೆನ್ನಾಗಿರಲ್ಲ. ಫ್ರೈಡ್ ರೈಸ್ ಅಂತಂದರೆ ಒಂದು 70% ಕುಕ್ ಆದರೆ ಸಾಕು. ಅದಕ್ಕಿಂತ ಜಾಸ್ತಿ ಕುಕ್ ಆದರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ಸೊ ಇವಾಗ ಇದು ನೀಟಾಗಿ ಕುಕ್ ಆಗಿದೆ. ನೆಕ್ಸ್ಟು ಇದಕ್ಕೆ ಫ್ರೈಡ್ ರೈಸ್ ಪೌಡರ್ನ ಹಾಕೋತಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ 1 to 3 ಬ್ರ್ಯಾಂಡ್ದು ಹಾಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ ಇದು, ಟ್ರೈ ಮಾಡಿ. ನಿಮ್ಗೆ ಯಾವ್ದು ಬೇಕು ಅದನ್ನು ಹಾಕೋಬೋದು. ನಾನು ಒಂದು ಫುಲ್ ಪ್ಯಾಕ್ನ ಹಾಕೋತಾ ಇದ್ದೀನಿ. ಇಲ್ಲ ಫ್ರೈಡ್ ರೈಸ್ ಪೌಡರ್ ಇಲ್ಲ ಮನೇಲಿ ಅಂತಂದರೆ ನೀವು ಹಂಗೇ ಮಾಡ್ಕೋಬೋದು. ಸೊ ಮನೇಲಿ ಇತ್ತಲ್ಲ ಅಂತ ನಾನು ಹಾಕ್ತಾಯಿದ್ದೀನಿ ಅಷ್ಟೇ, ಹಾಕಲೇಬೇಕು ಅಂತ ಏನಿಲ್ಲ. ನಿಮಗೆ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೊಟೊ ಸಾಸ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. ನಿಮ್ಗೆ ಯಾವ ಸಾಸ್ ಬೇಕು ನೀವು ಅದನ್ನು ಹಾಕೋಬೋದು. ವಿನೇಗರ್ ಹಾಕೋಬೋದು, ಸೋಯಾ ಸಾಸು, ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸು ಎಲ್ಲನೂ ಹಾಕೋಬೋದು. ಚೆನ್ನಾಗಿರುತ್ತೆ. ಮನೇಲಿ ಇದ್ದಿತ್ತು ಸೊ ಹಾಕೋತಾ ಇದ್ದೀನಿ. ನಿಮಗಿಲ್ಲ ಬೇಡ ನನಗೆ ಸಾಸ್ ಎಲ್ಲ ನಾವು ನ್ಯಾಚುರಲಾಗೆ ಮಾಡ್ಕೋತೀವಿ ಅಂತಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ನಾನಿತ್ತು ಅಂತ ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಹಾಕಿದ್ರೆ. ಹಾಕ್ಬಿಟ್ಟು ನೀಟಾಗಿ ಈ ರೀತಿ ನೋಡ್ತಾ ಇದ್ದೀರಲ್ಲ, ಮಿಕ್ಸ್ ಕೊಟ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಕುಕ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾವು ಕುಕ್ ಮಾಡಿ ಇಟ್ಕೊಂಡಿರೋಂತಹ ರೈಸ್ನ ಹಾಕಬೇಕು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ. ಒಂದೇ ಸಲ ಹಾಕ್ಬಿಟ್ರೆ ಗೊತ್ತಾಗಲ್ಲ ಅಲ್ವಾ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿವಾಗ ಎಷ್ಟನ್ನು ಹಾಕ್ಕೊಂಡಿದ್ದೀನಿ, ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಾವು ಸೊಪ್ಪು ಹಾಕಿದ್ದೀವಿ ಅಂತಲೂ ಅನಿಸಲ್ಲ. ಅದು ಕಂಪ್ಲೀಟಾಗಿ ಕುಕ್ ಆಗಿರೋದ್ರಿಂದ ನಮ್ಗೆ ಅಷ್ಟು ಏನು ಗೊತ್ತಾಗೋದಿಲ್ಲ, ಬಟ್ ಫ್ಲೇವರ್ ಬರ್ತಾ ಇರುತ್ತೆ ತಿಂತಾಯಿದ್ರೆ, ಚೆನ್ನಾಗಿರುತ್ತೆ. ನೋಡ್ತಾ ಇದ್ರಲ್ಲ, ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ, ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಇವಾಗ ಇದು ಕಂಪ್ಲೀಟಾಗಿ ಆಗಿದೆ. ಓಕೆ, ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದು ಕಂಪ್ಲೀಟಾಗಿ ರೆಡಿ ಆಯಿತು. ಇವಾಗ ಇದನ್ನು ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಾಗಿತ್ತು. ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ ಆಯಿತು. ಎಲ್ಲರೂ ಇಷ್ಟಪಟ್ಟು ತಿಂದರು. ನೀವು ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಡಿಫ್ರೆಂಟ್ ಆಗಿರೋ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದೇ ರೆಸಿಪಿ ಮಾಡಿ ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಫೈನಲಿ ನಾನು ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಸೊ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.